ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ರಾಹುಲ್ ಗಾಂಧಿ ಕಿ ಮಲ್ಲಿಕಾರ್ಜುನ ಖರ್ಗೆ ಕಿ ಸಿದ್ದರಾಮಯ್ಯ ಕಿ ಡಿಕೆ ಶಿವಕುಮಾರ್ ಕಿ ಕಾಂಗ್ರೆಸ್ ಪಾರ್ಟಿ ಕಿ. ಕೋಮುವಾದಿ ಪಕ್ಷ ಬಿಜೆಪಿ ಪಕ್ಷ ಒಂದು ಕುತಂತ್ರ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಜನರನ್ನ ಹಾದಿ ತಪ್ಪಿಸ ಒಂದು ಯೋಜನೆಗಳು ಸಾಕಷ್ಟು ಇದ್ದಾವೆ, ಸಾಕಷ್ಟು ಮಾಡ್ತಾ ಇದ್ದಾರೆ. ಕಾಲ ಇವತ್ತು ಬಂದಿದೆ. ಬಿಜೆಪಿ ಮತ್ತು ಎಲ್ಲ ಆಪೋಸಿಷನ್ಸ್ ಇಂಡಿಯಾ ಬ್ಲಾಕ್ನವರು ಒಂದು ಈ ನರೇಗಾ ಸ್ಕೀಮು ಮತ್ತು ಓಟ್ ಚೋರಿ ಮತ್ತು ಒಂದೇ ಮಾತರಂ ಆಗಲಿ ಮತ್ತು ಈಗ ತಾನೇ ನಾವು ಕೋರ್ಟ್ ನಮಗೆ ಒಂದು ಡಿಸಿಷನ್ ಕೊಟ್ಟಿರ್ತಕ್ಕಂಥ ಹೆರಾಲ್ಡ್ ಕೇಸ್ನಲ್ಲಿ ಕೂಡ ನಮಗೊಂದು ಗೆಲುವು ಕಾಣ್ತಾ ಇದೆ ಅನ್ನೋದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಇವತ್ತು ನಮಗೆಲ್ಲ ತಿಳಿದಿಕ್ಕಂತೆ ಬೋರ್ಡ್ ಕೊಡ್ರಿ ಇಲ್ಲಿ 13 ವರ್ಷ 55 ಗಂಟೆ ಅವ್ರನ್ನ ಇಂಟರೋಗೇಷನ್ ಮಾಡಿದ್ದಾರೆ. ಇಷ್ಟು ವರ್ಷ ಕೇಸು FIR ಇಲ್ದಂಗೆ, ಕೇಸ್ ಇಲ್ದಂಗೆ ಇಡಿ ಅವರು ನಮ್ಮ ಸೋನಿಯಾ ಗಾಂಧಿ ಅವ್ರನ್ನ, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು DK ಶಿವಕುಮಾರ್ ಸಾಕಷ್ಟು ಜನರನ್ನ ಇಡಿ ಅವರು ಕರೆಸಿ ಬಲವಂತವಾಗಿ ಬಹಳ ಮೆಂಟಲ್ ಟಾರ್ಚರ್ ಅನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಕೇಸೇ ಇಲ್ಲ, ಏನೂ ಇಲ್ಲ. ಆದರೂ ಕೂಡ ಇವತ್ತು ಬಿಜೆಪಿ ಮಾಡ್ತಕ್ಕಂಥ ಡಿಪಾರ್ಟ್ಮೆಂಟ್ ದುರುಪಯೋಗಗಳನ್ನು ಇವತ್ತು ಕಣ್ಣಿಗೆ ಕಾಣ್ತಾ ಇದ್ದಾವೆ. ಈಗ ಇಡಿ ಆಗಿದೆ, CBI ಆಗಿದೆ, IT ಆಗಿದೆ, ಎಲ್ಲ ಮುಗಿದಿದೆ. ಈಗ ಎಲೆಕ್ಷನ್ ಕಮಿಷನ್ ಕೂಡ ಮುಗಿಸ್ಕೊಂಡಿದ್ದಾರೆ. ಅದಲ್ಲದೆ ಈಗ ಮನಸ್ಸಿಗೆ ತಕ್ಕಂತೆ ನೋವು ಮಾಡ್ತಕ್ಕಂಥ ಒಂದೇ ಮಾತರಂ ಕೂಡ ಅಸೆಂಬ್ಲಿದಲ್ಲಿ 10 ತಾಸು ಚರ್ಚೆ ಮಾಡ್ತಾರೆ. ಯಾವುದನ್ನ ಡೆವಲಪ್ಮೆಂಟ್ ಬಗ್ಗೆ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡಂದ್ರೆ ಬೇರೆ ಬೇರೆ ವಿಷಯಗಳು, ಕೋಮುವಾದಿ ವಿಷಯಗಳನ್ನು ತಂದು ಜನರನ್ನ ಹಾದಿ ತಪ್ಪಿಸಂತ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಈಗ ತಮ್ಮ ತಿಳಿದಕ್ಕಂತೆ ಒಂದು ಪ್ರೈವೇಟ್ ಕೇಸ್, ಹೆರಾಲ್ಡ್ ಕೇಸ್ ಅಂದ್ರೆ ಸರ್ಕಾರ ಕೇಸ್ ಹಾಕಿಲ್ಲ, ಯಾವ ಡಿಪಾರ್ಟ್ಮೆಂಟ್ ಕೇಸ್ ಹಾಕಿಲ್ಲ, ಪೊಲೀಸ್ ಹಾಕಿಲ್ಲ, ಯಾರ್ದು ಇಲ್ಲ. ಒಂದು ಪ್ರೈವೇಟ್ ಕಂಪ್ಲೇಂಟ್ ಸ್ವಾಮಿ ಅವ್ರು ಹಾಕಿರೋದ್ರಿಂದ ಇಡಿ ಅವರು ಬಂದು ನಮಗೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ಇರ್ತಕ್ಕಂಥ ಆಸ್ತಿ ನಮ್ದೇ, ಮಾಡ್ತಕ್ಕಂಥ ಸರ್ವಿಸು ನಮ್ದೇ, ಪರ್ಪಸ್ ಮಾಡ್ತಾ ಇರೋದು ನಾವು ಪಬ್ಲಿಷ್ ಮಾಡ್ತಾ ಇದ್ದೀವಿ. ಹೆರಾಲ್ಡ್ ಅಂತಂತ ಪಬ್ಲಿಕೇಶನ್ಸ್ ಇಂದ ಇವತ್ತಿಗೂ ಇಡೀ ಇಂಡಿಯಾಗೆ ಪಬ್ಲಿಕೇಶನ್ಸು, ವೀಕ್ಲಿ ಪಬ್ಲಿಕೇಶನ್ಸು ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಪತ್ರಿಕೆ ಮೇಲೆ ಇಷ್ಟು ತೊಂದರೆ ಮಾಡ್ತಾ ಇದ್ದಾರೆ ಅವರು. ಅದಲ್ಲದೆ ತಮ್ಮ ತಿಳಿದಕ್ಕಂತೆ ನಾವು ಈಗ ನರೇಗಾ, ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಇದನ್ನ ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ರಾಮ್ ಅಂತಂತ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ರಾಮ್ ಅಂತ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ, ಹೊಸ ಡಿಸಿಷನ್ಸ್ ಮಾಡ್ತಾ ಇಲ್ಲ, ಯಾವುದು ಡಿಸ್ಕಷನ್ ಮಾಡ್ತಾ ಇಲ್ಲ. ಅದರಲ್ಲಿ ಕೊಡ್ತಕ್ಕಂಥ ಕೆಲಸ ಕಮ್ಮಿ ಮಾಡ್ತಾ ಇದ್ದಾರೆ. ಸ್ಟೇಟ್ ಗೌರ್ಮೆಂಟ್ ಮೇಲೆ ವಜಾ ಹಾಕಿ ಕೊಡ್ತಕ್ಕಂಥ ಉದ್ಯೋಗ ಬಡವರಿಗೆ ಕೊಡ್ತಕ್ಕಂಥ ನಮ್ಮ ಅವಾಗ NDA ಸರ್ಕಾರ ಇದು ಮಾಡ್ತಕ್ಕಂಥ ನಮ್ದು UPA ಸರ್ಕಾರ ಏನ್ ಮಾಡಿದೆ, ಮನಮೋಹನ್ ಸಿಂಗ್ ಅವರು ಏನ್ ಮಾಡಿದ್ರು ಅದನ್ನ ತೆಗೆದು ಜನರಿಗೆ ಬಡತನದಲ್ಲಿ ಮತ್ತೆ ಕುಸಿತ ಹಾಕಕ್ಕೆ ಹೋಗ್ತಾರೆ. ಅವ್ರಿಗೆ ಬರೀ ಅದಾನಿ ಅಂಬಾನಿ ಬೇಕು. ನಾವು ಕಾಂಗ್ರೆಸ್ ಮಾಡ್ತಕ್ಕಂಥ ಯಾವ ಸ್ಕೀಮ್ಗೂ ಅವರಿಗೆ ಒಂದು ಇದಿಲ್ಲ. ಈಗ ಒಂದು ಲಿಸ್ಟ್ ಇದೆ ತಮಗೆ ಹೇಳ್ಬೇಕಾಗಿರೋದು. ಅವರು ಸರ್ಕಾರ ಬಂದಾಗಿಂದ ನಮ್ದು ಕಾಂಗ್ರೆಸ್ 40 ಸ್ಕೀಮ್ಗಳು ಬರೀ ಹೆಸರು ಚೇಂಜ್ ಮಾಡಿದ್ದಾರೆ. ಅವರಾಗಿ ಬಂತಕ್ಕಂಥ ಒಂದು ಹೊಸ ಸ್ಕೀಮ್ ಮಾಡಿಲ್ಲ. ನಾವು ಮಾಡ್ತಕ್ಕಂಥ ಸ್ಕೀಮ್ಗಳು ಬದಲಾವಣೆ ಮಾಡಿ ಅದನ್ನ ಕಟ್ ಮಾಡ್ತಾ ಇದ್ದಾರೆ. ಹೆಸರು ಹೇಳ್ಬೇಕಂದ್ರೆ ಇಂದಿರಾ ಗಾಂಧಿ ಸ್ಕೀಮ್ಗಳು, ರಾಜೀವ್ ಗಾಂಧಿ ಹೆಸರ್ತಕ್ಕಂಥ ಸ್ಕೀಮ್ಗಳು, ನೆಹರು ಮಾಡ್ತಕ್ಕಂಥ ಸ್ಕೀಮ್ಗಳು, ಮಹಾತ್ಮ ಗಾಂಧಿ ಅಂತ ಸ್ಕೀಮ್ಗಳನ್ನೇ ಇವತ್ತು ತೆಗೆದುಹಾಕ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಎಷ್ಟು ಏನ್ ಅನ್ಬೇಕನ್ನೋದು ಅವರಿಗೆ ನಮಗೆ ಬಾಯಲ್ಲಿ ಮಾತೇ ಬರಲ್ಲ. ಅವ್ರು ಇಷ್ಟು ಬಂಡಲ್ ಆಗಿದ್ದಾರೆ ಅಂತ. ಈ ರೀತಿಯಾಗಿ ಅವರು ಇದು ಮಾಡ್ತಕ್ಕಂಥ ಈ ಅಸೆಂಬ್ಲಿಯಲ್ಲಿ ಮತ್ತು ಜನರಿಗೆ ಮೋಸ ಮಾಡ್ತಕ್ಕಂಥ ಇದನ್ನೆಲ್ಲ ತಮ್ಮ ಮುಂದೆ ನೀಚ ರಾಜಕಾರಣ ತಮ್ಮ ಮುಂದೆ ಇಟ್ಟು ಜನರಿಗೆ ಒಂದು ಮನೋಭಾವನೆ, ಇದು ಈ ಒಂದು ಸುಳ್ಳು ಮನೋಭಾವನೆಯಿಂದ ಹೊರಗೆ ಬಂದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಐಡಿಯಾಲಜಿ, ಒಂದು ರಿಯಾಲಿಟಿದಲ್ಲಿ ಬದುಕಿ ಮುಂದೆ ಬರ್ರಿ ಅಂತಂತ ಮಾಡ್ತಕ್ಕಂಥ ಈ ಒಂದು ಪ್ರತಿಭಟನೆಯಿಂದ ತಮ್ಮಲ್ಲೆಲ್ಲರಿಗೂ ಕೇಳಿಕೊಂಡು
ನನ್ನೊಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ನಾನು 2 ನಿಮಿಷ ಹೇಳಿ ಅದು ಎಷ್ಟು ನಿಮಿಷ ಪಾಟೀಲ್ ಕೊಡು, ಒಂದು 20 ನಿಮಿಷ ಮಾತಾಡ್ತೀನಿ. ನಮಸ್ಕಾರ. ಇವತ್ತು ಕಾಂಗ್ರೆಸ್ ಪಕ್ಷದಿಂದ BJP ಕಚೇರಿ ಮುತ್ತಿಗೆ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ. ಇದು ಒಂದು ಸ್ಟೇಟ್ ಕಾಲ್ ಆಗಿದೆ. ಯಾಕಂತಂದರೆ ನಿಮಗೆ ಈಗಾಗಲೇ ಕೆಲವು ದಿನಗಳಿಂದ ತಾವು ನೋಡ್ತಾ ಇದ್ದೀರಿ, ಪತ್ರಿಕೆ ಮತ್ತು ನಿನ್ನೆ ಮೊನ್ನೆ ಇದರಲ್ಲಿ ಲೋಕಸಭೆಯಲ್ಲಿ ಸಹ ಚರ್ಚೆ ಆಯಿತು. ಮೊದಲೇದಾಗಿ ನಾವು ದೊಡ್ಡ ಅಭಿಯಾನ ದೇಶಾದ್ಯಂತ ಓಟ್ ಚೋರಿ ಬಗ್ಗೆ ಮಾಡಿದ್ವಿ. ಮೊನ್ನೆ ಒಂದು ಕನ್ಕ್ಲೂಡ್ ಒಂದು ಕಾರ್ಯಕ್ರಮ ಡೆಲ್ಲಿ ಮೈದಾನದಲ್ಲಿ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ನಿಮ್ಮ ಮುಂದೆ ಇದೆ. ಇದರ ಅಂಗವಾಗಿ ಮೊನ್ನೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂಗೆ 13 ವರ್ಷ 55 ಗಂಟೆಗಳ ಕಾಲ ಒಂದೇ ಒಂದು ಕೇಸಲ್ಲಿ FIR ಇಲ್ದಂಗೆ ED ಅವರು ಅದರ ಮೇಲೆ ತಪಾಸಣೆ ಮಾಡಿ ಇವತ್ತಿಗೂ ಸಹ 5 ಜನನ್ನ FIR ಹಾಕ್ಬಿಟ್ಟು ಇವತ್ತು ಮೊನ್ನೆ ಹಾಕಿದ್ದಾರೆ. FIR ಹಾಕ್ಬಿಟ್ಟು ಚಾರ್ಜ್ ಶೀಟ್ ಹಾಕ್ಬಿಟ್ಟು ಇಂಟ್ರಾಗ್ರೇಷನ್ ಮಾಡ್ತಕ್ಕಂಥ ಒಂದು ಉದಾಹರಣೆ ಈ ಪ್ರಪಂಚದೆಲ್ಲಾದ್ರೂ ಇದೆ. ಭಾರತ ದೇಶದಲ್ಲಿ ವಿಶೇಷವಾಗಿ BJP ಸರ್ಕಾರದಲ್ಲಿ ಇದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಎರಡನೇ ವಿಚಾರ ಏನಂತಂದರೆ, ಇವತ್ತು ಮನ್ರೇಗಾ ಅಂತಕ್ಕಂಥ, ಮನ್ರೇಗಾ ಅಂದರೆ ನಮ್ಮ ಮಹಾತ್ಮ ಗಾಂಧಿ ಏನು ರಾಷ್ಟ್ರೀಯ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಂತೇಳಿ ಮ್ಯಾಂಡೇಸ್ ಅಂತ ಮಾಡಿದ್ರು. ಅಂದರೆ ಈ ದೇಶದಲ್ಲಿರ್ತಕ್ಕಂಥ ಬಡವರು ಯಾರು ಕೂಲಿಲ್ದಲ್ಲೇ ಇರಬಾರ್ದು ಅಂತ ಉದ್ದೇಶದಿಂದ ನಾವೇ ಸರ್ಕಾರನೇ ಅವರಿಗೆ ಕೂಲಿ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ UPA ಸರ್ಕಾರ ನಮ್ಮ ಮಾನ್ಯ ದಿವಂಗತ ಮನಮೋಹನ್ ಸಿಂಗ್ ಸಾಹೇಬರು ತಂದಿರತಕ್ಕಂಥ ಒಂದು ಸ್ಕೀಮನ್ನು ಹೆಸರು ಬದಲಾವಣೆ ಮಾಡಿ ಇವತ್ತು ಏನು ಮಹಾತ್ಮ ಗಾಂಧಿ ಅಂತಕ್ಕಂಥ ತೆಗೆದು G ರಾಮ್ಜಿ ಅಂತಕ್ಕಂಥ ಒಂದು ಹೆಸರನ್ನ ಇಟ್ಬಿಟ್ಟು ಅದರಲ್ಲಿ ಏನು ಮಾಡಿದ್ದಾರೆ 100% ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಅಂದರೆ ನಮಗೆ ಯಾವಾಗ ಬೇಕು ಅವಾಗ ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಬೋದಾಗಿತ್ತು. ಆದರೆ ಈಗ ಅದರಲ್ಲಿ ಚೇಂಜ್ ಮಾಡಿಬಿಟ್ಟು 60% ಕೇಂದ್ರ ಸರ್ಕಾರ 40% ರಾಜ್ಯ ಸರ್ಕಾರ ಅಂತ ನಿಗದಿ ಮಾಡಿ ಆಮೇಲೆ ಅವ್ರ ಡೇಸ್ ಯಾವತ್ತು ಅವರೊಂದು ವೆಬ್ಸೈಟ್ ಓಪನ್ ಮಾಡ್ತಾರೆ, ಅಲ್ಲಿ ಓಪನ್ ಆದಾಗ ಮಾತ್ರ ಆ ಡೇಸಿಗೆ ಹೋಗಿ ನಾವು ಕೆಲಸ ಮಾಡಬೇಕಾಗಿದೆ. ಇಲ್ಲಿರ್ತಕ್ಕಂಥ ಈ ದೇಶಾದ್ಯಂತ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಜನರು ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಯಾಕಂದರೆ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥ ಶಾಂತಿ ಮಂತ್ರವನ್ನು ಜಪಿಸಿರ್ತಕ್ಕಂಥ ಮಹಾತ್ಮ ಗಾಂಧಿ ಅವರ ಹೆಸರನ್ನು ಯಾವುದೇ ಕಾರಣಕ್ಕೆ ಸ್ಕೀಮ್ನಿಂದ ತೆಗಿಬಾರ್ದಂತಕ್ಕಂಥ ದೊಡ್ಡ ಹಕ್ಕೊತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಇನ್ನು ಎರಡನೇದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾನು ಮಾತಾಡೋದೇನಂತಂದರೆ, ಇವತ್ತು ಈಗಾಗಲೇ ಹೇಳಿದರು ಸುಮಾರು 40 ಹೆಸರುಗಳನ್ನ ಏನು 2014ರಲ್ಲಿ ಅವ್ರ ಸರ್ಕಾರ ಬಂತು, BJP ಸರ್ಕಾರ ಈ ರಾಜ್ಯ ದೇಶದಲ್ಲಿ ಬಂತು, ಅವತ್ತಿನಿಂದ ಇಲ್ಲಿವರೆಗೆ ಸುಮಾರು 40 ಹೆಸರುಗಳನ್ನ ಬದಲಾವಣೆ ಮಾಡಿದ್ದಾರೆ. ಉದಾಹರಣೆ ನಾನು ಸುಮಾರು 32ರಿಂದ 40 ಹೆಸರುಗಳು ಬದಲಾವಣೆ ಮಾಡಿದ್ದಾರೆ. ಅದರಲ್ಲಿ ಒಂದನ್ನು ಹೇಳ್ತೀನಿ, PMBJP ಅಂತ ಒಂದು ಮಾಡಿದ್ದಾರೆ. PMBJP ಪ್ರಧಾನಮಂತ್ರಿ, ನೋಡ್ರಿ ಅದು ಹೆಂಗಿದೆ ಅಂತ, ಪ್ರಧಾನಮಂತ್ರಿ ಅದ್ರ ಹೆಸರು ಹೇಳ್ತೀನಿ ಯಾವುದಂತೇಳಿ, ಯಾವುದನ್ನು ಚೇಂಜ್ ಮಾಡಿದಾರೆ ಅಂತ. ಪ್ರಧಾನಮಂತ್ರಿ PMBJP ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನೆ ಅಂತ ಮಾಡಿದರು. ಅಂದರೆ ಜನೌಷಧಿ ಅಂತೇಳಿ ಒಂದು ಜನೌಷಧಿ ಕೇಂದ್ರ ಅಂತ ಒಂದು ಮಾಡಿದ್ರು, ತಮಗೆಲ್ಲ ಅಲ್ಲಲ್ಲಿ ಡಿಸ್ಪ್ಲೇ ಮಾಡಿದರು ಜನೌಷಧಿ ಕೇಂದ್ರ ಅಂತೇಳಿ. ಅದನ್ನು ಚೇಂಜ್ ಮಾಡಿ PMBJP ಅಂದರೆ BJP ಅಂತ ಹೆಸರನ್ನ ಎಲ್ಲದರಲ್ಲೂ ತರ್ತಾರೆ. ಅವರು ಅಡ್ಮಿನಿಸ್ಟ್ರೇಷನಲ್ಲೂ ತರ್ತಾರೆ, ಆಡಳಿತದಲ್ಲೂ ತರ್ತಾರೆ, ಜನರಲ್ ಮನಸ್ಸುಗಳಲ್ಲಿ ಉಳಿಸ್ಬೇಕೆಂಬ ಉದ್ದೇಶದಿಂದ ಈ ಸ್ಕೀಮ್ಗಳಲ್ಲಿ ತಗೊಂಡು ಬರ್ತಾರೆ. ಆದರೆ ನಾವು ಈ ದೇಶದಲ್ಲಿ ಯಾರ್ಯಾರು ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಅವ್ರ ಹೆಸರುಗಳ ಮೇಲೆ ನಾವು ಇವತ್ತು ಸ್ಕೀಮ್ಗಳನ್ನು ಮಾಡಿದ್ವಿ. ಆದರೆ ಅವರು BJP ಪಾರ್ಟಿ ಹೆಸರಿನ ಮೇಲೆ ಮಾಡ್ತಾ ಇದ್ದಾರೆ. ಇದೊಂದು ಉದಾಹರಣೆ ಸಾಕು. ಜನೌಷಧಿ ತೆಗೆದುಬಿಟ್ಟು ಪ್ರಧಾನಮಂತ್ರಿ ಭಾರತೀಯ ಪರಿಯೋಜನಾ ಜನೌಷಧಿ ಅಂತೇಳಿ, ಕರೆಕ್ಟ್ ಏನು ಸರ್? ಇಲ್ಲೈತ್ ಪರಿಯೋಜನೆ ಅಂತೇಳಿ ಮಾಡ್ತಾರೆ. ಅಂದರೆ ಉದಾಹರಣೆ ಇದು ಹೇಳಿದ್ದೀನಿ, ನೀವು ಅರ್ಥ ಮಾಡ್ಕೊಳ್ರಿ. ಅದಕ್ಕೋಸ್ಕರ ಈ BJP ಸರ್ಕಾರ ಕಿತ್ತೊಗೆಯ ತನಕ ಕಾಂಗ್ರೆಸ್ ಇಂದ ನಿರಂತರವಾಗಿರ್ತಕ್ಕಂಥ ಹೋರಾಟ ಸದಾ ಇರ್ತದೆ. ಈ ಭ್ರಷ್ಟ BJP, ಆಮೇಲೆ ಮನುವಾದಿ BJP, ಆಮೇಲೆ ಭ್ರಷ್ಟರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಏನು ನಿರಪರಾಧಿಗಳನ್ನ ಮೇಲೆ ED ದಾಳಿ ಮಾಡಿಸ್ತಕ್ಕಂಥ ಎಲ್ಲ 5 ಏನು ಅಂಗಗಳಿದಾವೆ ಅದನ್ನೆಲ್ಲ ದುರುಪಯೋಗ ಪಡಿಸ್ಕೊಂಡು ಇವತ್ತು ಎಲೆಕ್ಷನ್ ಮುಖಾಂತರ ಓಟ್ ಚೋರಿ ಮುಖಾಂತರ ಇವತ್ತೇನು ಜನ ಈ ದೇಶನ ಆಳ್ತಾ ಇದ್ದಾರೆ. ಅದು ಹೋಗೋ ತನಕ ನಮ್ಮ ಹೋರಾಟ, ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು, ಈ ಜಿಲ್ಲೆ ನಾಯಕರು ಹೋರಾಟದಲ್ಲಿ ನಾವು ಮುಂಚೂಣಿ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಈ ಸಂದರ್ಭದಲ್ಲಿ ಮಾತು ಮುಗಿಸ್ತಾ ಇದ್ದೀನಿ. ಪ್ರಶಾಂತ್ ಅವರು ಮಾತಾಡಿದ್ದಾರೆ, ನಮ್ಮ ಮುಂಡ್ರಿಗೆ ನಾಗರಾಜ್ ಅವರು ಮಾತಾಡಿದ್ದಾರೆ, ವಿಷಯ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು BJPಯ ನೇತೃತ್ವದ ಒಂದು ನರೇಂದ್ರ ಮೋದಿ ಅವರ ಸರ್ಕಾರದ ಸತತವಾಗಿ ಕಾಂಗ್ರೆಸ್ಸಿನ ನಾಯಕರ ಮೇಲೆ ಸುಳ್ಳು ಮೊಕದ್ದಮೆಗಳನ್ನ ಹಾಕೋದ್ರ ಮುಖಾಂತರ ಇವತ್ತು ಉದಾಹರಣೆ ನ್ಯಾಷನಲ್ ಹೆರಾಲ್ಡ್ದು ಇವತ್ತು ಕೋರ್ಟ್ ಕೂಡ ಇವತ್ತು ತೀರ್ಪು ಕೊಟ್ಟಿದೆ. ಅದನ್ನು ಕೇಸು ಸುಳ್ಳು ದಾಖಲೆ ಮಾಡಿದಾರ ಅಂತ FIR ಕೂಡ ಆಗಿಲ್ಲ, ಸುಳ್ಳು ದಾಖಲೆ ಅಂತೇಳಿ ಇವತ್ತು ಕೋರ್ಟ್ ವಜಾ ಮಾಡಿದೆ.
ಮತ್ತು ಯಾವತ್ತಿಗೂ ಕಾಂಗ್ರೆಸ್ ಪಕ್ಷ ತ್ಯಾಗ ಬಲಿದಾನದಿಂದ ಆಡಳಿತಕ್ಕೆ ಬಂದಂಥ ಪಕ್ಷ. ಅಂತ ತ್ಯಾಗ ಬಲಿದಾನ ಮಾಡ್ತಕ್ಕಂಥ ಮಂಥನದ ವಿರುದ್ಧ ಇವರು ಜೈಲು ಕೋರ್ಟ್ ಅಂತ ಬೆದರಿಕೆ ಹಾಕಿದೆ ಕಾಂಗ್ರೆಸ್ ಕಾರ್ಯಕರ್ತರು. ಸುಮ್ಮನೆ ಇರೋದಲ್ಲ, ಇವತ್ತು BJP ಕಚೇರಿಯನ್ನು ಗೆರವು ಮಾಡೋಕ್ಕೆ ನಾವೆಲ್ಲ ಬಂದಿದ್ದೀವಿ. ಮುಂದೆ ಕೂಡ ಹೋರಾಟ ಮಾಡ್ತೀವಿ. ಮತ್ತು ಈಗ BJP ಸರ್ಕಾರದ ಬಗ್ಗೆ ಈಗಾಗಲೇ ಮಾತಾಡಿದ್ದಾರೆ. ಅವೇನು ಹೆಂಗದ ಅಂದ್ರೆ ಓಲ್ಡ್ ವೈನಿನ ನ್ಯೂ ಬಾಟ್ಲ್, ಹಳೆಯ ಸರಾಯನ ಹೊಸ ಸೀಸೆದಾಗ ಹಾಕಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಗ್ಯಾರಂಟಿಗಳ ಬಗ್ಗೆ ಟೀಕಾ ಮಾಡಿದರು. ಅದೇ ಗ್ಯಾರಂಟಿಗಳಿಗೆ ಮೊನ್ನೆ ಚುನಾವಣೆ ಪ್ರಚಾರ ಮಾಡಿ ಹೆಸರುಗಳು ಬದಲಾವಣೆ ಮಾಡಿ ಇವತ್ತು ಅಧಿಕಾರ ಮಾಡಿದ್ದಾರೆ, ಓಟ್ ಚೋರಿ ಮಾಡಿದ್ದಾರೆ. ಇದೇ ರೀತಿ ಭಾವನಾತ್ಮಕ ವಿಷಯಗಳನ್ನು ಜನರ ಮುಂದಿಟ್ಟು ಅಧಿಕಾರ ಮಾಡೋ ನೈತಿಕ ಹಕ್ಕನ್ನು BJPಗಳು ಕಳ್ಕೊಂಡಿದೆ. ಆದಷ್ಟು BJP ತೊಲಗಿಲ್ಲ ಅಂತೇಳಿ ನಮ್ಮ ಕಾಂಗ್ರೆಸ್ನ ಮುಖಂಡರ ಪರವಾಗಿ ಮತ್ತು ಯಾವುದೇ ಅನ್ಯಾಯ ಜನರಿಗೆ ಅನ್ಯಾಯ ಆದರೂ ಕಾಂಗ್ರೆಸ್ ಸರ್ಕಾರ ಹೋರಾಟ ಮಾಡ್ತಂತ ಹೇಳಿ ಈ ಸಭೆಯಲ್ಲಿ ಎಲ್ಲ ಭಾಗವಹಿಸ್ತಕ್ಕಂಥ ಎಲ್ಲ ಮುಖಂಡರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ನಾನು ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.